ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಪದಗಳ ಗುಂಪನ್ನು ತಗೊಂಡು ಬಂದಿದ್ದೀನಿ ನಿಮ್ಮ ಫ್ಲೂಯೆನ್ಸಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಈ ಪದಗಳ ಗುಂಪನ್ನು ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನಿಮ್ಮ ಸ್ಪೋಕನ್ ಇಂಗ್ಲೀಷ್ನಲ್ಲಿ ಹಾಕ್ಕೊಳ್ತಾ ಹೋಗಬೇಕು. ಆವಾಗ ನಿಮ್ಮ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತಾ ಹೋಗುತ್ತೆ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡಬಹುದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಶುರು ಮಾಡೋಣ. ಇವತ್ತು ನಾವು ಹ್ಯಾವ್ ಜೊತೆಗೆ ಯಾವೆಲ್ಲ ಪದಗಳನ್ನು ಬಳಸ್ತೀವಿ ಸಾಮಾನ್ಯವಾಗಿ ಅದನ್ನು ಕಲಿತಾ ಇದ್ದೀವಿ. ಮೊದಲನೆಯದು ನೋಡಿ, ಹ್ಯಾವ್ ಬ್ರೇಕ್ಫಾಸ್ಟ್. ಹ್ಯಾವ್ ಯು ಹ್ಯಾಡ್ ಬ್ರೇಕ್ಫಾಸ್ಟ್? ಏನು ಹಾಗಂದ್ರೆ ನಿನ್ನ ತಿಂಡಿ ಆಯ್ತಾ. ಹ್ಯಾವ್ ಲಂಚ್. ಇನ್ನೊಂದು ಸಾಮಾನ್ಯವಾಗಿ ನಾವು ಯೂಸ್ ಮಾಡುವಂಥದ್ದು ಹ್ಯಾವ್ ಲಂಚ್. ಐ ಆಮ್ ಹ್ಯಾವಿಂಗ್ ಲಂಚ್. ಏನು ಹಾಗಂದ್ರೆ ನಾನು ಊಟ ಮಾಡ್ತಿದ್ದೇನೆ. ಹ್ಯಾವ್ ಡಿನ್ನರ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಡಿನ್ನರ್. ನಾನು ಊಟ ಮಾಡ್ತೇನೆ. ನಾನು ಈಗ ಊಟ ಮಾಡ್ಲಿಕ್ಕಿದ್ದೇನೆ ಅನ್ನೋ ಅರ್ಥ. ಹ್ಯಾವ್ ಅ ಮೀಲ್. ಲೆಟ್ಸ್ ಹ್ಯಾವ್ ಅ ಮೀಲ್ ಟುಗೆದರ್. ಒಟ್ಟಿಗೆ ಊಟ ಮಾಡೋಣ. ಇನ್ನೊಂದು ಹ್ಯಾವ್ ಜೊತೆ ಯೂಸ್ ಮಾಡುವಂಥದ್ದು ಹ್ಯಾವ್ ಅ ಸ್ನ್ಯಾಕ್. ಇಫ್ ಯು ಆರ್ ಹಂಗ್ರಿ ಗೋ ಹ್ಯಾವ್ ಅ ಸ್ನ್ಯಾಕ್. ಏನು ಹಾಗಂದ್ರೆ ನಿನಗೆ ಹಸಿವಾಗಿದ್ದರೆ ಹೋಗಿ ತಿಂಡಿ ತಿನ್ನು. ಏನಾದರೂ ಸಣ್ಣ ಪುಟ್ಟ ತಿಂಡಿ ಅದನ್ನು ನಾವು ಸ್ನ್ಯಾಕ್ ಅಂತ ಹೇಳ್ತೀವಿ ಅಲ್ವಾ. ಹ್ಯಾವ್ ಅ ಸ್ನ್ಯಾಕ್. ಹ್ಯಾವ್ ಅ ಜ್ಯೂಸ್. ಐ ವಿಲ್ ಹ್ಯಾವ್ ಅ ಜ್ಯೂಸ್. ನಾನು ಜ್ಯೂಸ್ ತಗೊಳ್ತೇನೆ. ಈಗ ನೀವೊಂದು ಹೋಟೆಲ್ಗೆ ಹೋಗ್ತೀರಾ, ಅಲ್ಲಿ ಮೆನು ನೋಡಿಬಿಟ್ಟು ನೀವು ಹೇಳ್ತೀರಾ ನಾನು ಜ್ಯೂಸ್ ತಗೊಳ್ತೇನೆ. ಐ ವಿಲ್ ಹ್ಯಾವ್ ಅ ಜ್ಯೂಸ್ ಅಂದರೆ ನಾನು ಜ್ಯೂಸ್ ಆರ್ಡರ್ ಮಾಡ್ತೇನೆ ಅಂತ. ಹ್ಯಾವ್ ಅ ಕಾಫಿ. ಇನ್ನೊಂದು ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು ಹ್ಯಾವ್ ಅ ಕಾಫಿ ಅಥವಾ ಹ್ಯಾವ್ ಕಾಫಿ. ಕ್ಯಾನ್ ಐ ಹ್ಯಾವ್ ಅ ಕಪ್ ಆಫ್ ಕಾಫಿ? ನನಗೆ ಒಂದು ಕಪ್ ಕಾಫಿ ಸಿಗುತ್ತಾ? ಹ್ಯಾವ್ ಅ ಡ್ರಿಂಕ್ ಅಥವಾ ಹ್ಯಾವ್ ಡ್ರಿಂಕ್. ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್ ಟು ಡ್ರಿಂಕ್? ನಿಮಗೆ ಕುಡಿಯುವುದಕ್ಕೆ ಏನಾದರೂ ಬೇಕಾ? ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್ ಟು ಡ್ರಿಂಕ್. ಹ್ಯಾವ್ ಅ ಗುಡ್ ಟೈಮ್. ವಿ ಆರ್ ಹ್ಯಾವಿಂಗ್ ಅ ಗುಡ್ ಟೈಮ್ ಅಟ್ ದ ಪಾರ್ಟಿ. ಏನು ಹಾಗಂದ್ರೆ ನಾವು ಪಾರ್ಟಿಯಲ್ಲಿ ಒಳ್ಳೆಯ ಸಮಯ ಕಳೆಯುತ್ತಿದ್ದೇವೆ. ಹ್ಯಾವಿಂಗ್ ಅ ಗುಡ್ ಟೈಮ್ ಅಂದರೆ ಒಳ್ಳೆಯ ಸಮಯವನ್ನು ಕಳೀತಾ ಇದ್ದೇವೆ, ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ಹ್ಯಾವ್ ಫನ್. ಏನು ಹ್ಯಾವ್ ಫನ್ ಅಂದರೆ ಮಜಾ ಮಾಡಿ. ನೋಡಿ, ನಿಮ್ಮ ಫ್ರೆಂಡ್ ಹೇಳ್ತಾರೆ ನಾನು ಮೂವಿಗೆ ಹೋಗ್ತೇನೆ ಅಂತ, ಅವಾಗ ನೀವು ಹೇಳ್ತಾರೆ ಓಕೆ ಹ್ಯಾವ್ ಫನ್, ಎಂಜಾಯ್ ಮಾಡು, ಮಜಾ ಮಾಡು. ಹ್ಯಾವ್ ಅ ಪ್ರಾಬ್ಲಮ್. ವಿ ಹ್ಯಾವ್ ಅ ಪ್ರಾಬ್ಲಮ್. ಏನು ಹಾಗಂದ್ರೆ ನಮಗೆ ಒಂದು ಸಮಸ್ಯೆ ಇದೆ. ವಿ ಹ್ಯಾವ್ ಅ ಪ್ರಾಬ್ಲಮ್. ಹ್ಯಾವ್ ಅ ಪ್ರಾಬ್ಲಮ್ ಇದು ಸಾಮಾನ್ಯವಾಗಿ ಯೂಸ್ ಮಾಡುವಂಥದ್ದು. ಹ್ಯಾವ್ ಅ ಕೋಲ್ಡ್. ಐ ಹ್ಯಾವ್ ಅ ಕೋಲ್ಡ್ ಅಂದ್ರೇನು ನನಗೆ ಶೀತ ಆಗಿದೆ. ಹ್ಯಾವ್ ಅ ಫೀವರ್. ಡು ಯು ಹ್ಯಾವ್ ಅ ಫೀವರ್? ನಿನಗೆ ಜ್ವರ ಇದೆಯಾ? ಹ್ಯಾವ್ ಅ ಹೆಡೇಕ್. ಐ ಹ್ಯಾವ್ ಅ ಹೆಡೇಕ್ ಅಂದ್ರೇನು ನನಗೆ ತಲೆನೋವಿದೆ. ಹ್ಯಾವ್ ಅ ಬ್ಯಾಕ್ ಏಕ್. ಮೈ ಮದರ್ ಹ್ಯಾಸ್ ಅ ಬ್ಯಾಕ್ ಏಕ್. ನನ್ನ ಅಮ್ಮನಿಗೆ ಬೆನ್ನು ನೋವಿದೆ. ಬ್ಯಾಕ್ ಏಕ್ ಅಂದರೆ ಬೆನ್ನು ನೋವಿರುವಂಥದ್ದು. ಹ್ಯಾವ್ ಅ ಬ್ಯಾಕ್ ಏಕ್ ಅಂದರೆ ಬೆನ್ನು ನೋವು ಇದೆ. ಈಗ ನೋಡಿ ಹ್ಯಾಸ್ ಅಂತ ಯೂಸ್ ಮಾಡ್ತಿದ್ದೀವಿ ಯಾಕಂದರೆ ಮೈ ಮದರ್ ಅನ್ನೋದ್ರ ಜೊತೆಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಹ್ಯಾಸ್ ಅನ್ನು ಯೂಸ್ ಮಾಡ್ತೀವಿ.
ಐ ಅಂತಿದ್ರೆ ಐ ಹ್ಯಾವ್ ಎ ಬ್ಯಾಕ್ ಏಕ್ ಅಂತ ನಾನು ಹೇಳ್ತೀನಿ. ಮೈ ಮದರ್ ಅಂತ ಹೇಳುವ ಕಾರಣ ಹ್ಯಾಸ್ ಅನ್ನು ನಾವು ಯೂಸ್ ಮಾಡಬೇಕು, ಹ್ಯಾವ್ ಅನ್ನ ಅಲ್ಲ. ಹ್ಯಾವ್ ಅ ಲುಕ್. ಹ್ಯಾವ್ ಎ ಲುಕ್ ಎಟ್ ದಿಸ್ ಅಂದ್ರೇನು? ಇದನ್ನ ನೋಡು. ನೀವೇನೋ ಒಂದನ್ನು ತೋರಿಸ್ಬಿಟ್ಟು ಹೇಳ್ತೀರಿ, ಹ್ಯಾವ್ ಎ ಲುಕ್ ಎಟ್ ದಿಸ್. ಹ್ಯಾವ್ ಅ ಹೇರ್ ಕಟ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಅ ಹೇರ್ ಕಟ್ ಅಂದ್ರೇನು? ನಾನು ಕ್ಷೌರ ಮಾಡಿಸಲಿದ್ದೇನೆ, ಹೇರ್ ಕಟ್ ಮಾಡಿಸಲಿದ್ದೇನೆ. ಒಂದು ಅರ್ಥ ನಾನು ಮಾಡಿಸ್ಲಿಕ್ಕಿದ್ದೇನೆ, ಇನ್ನೇನು ನಾನು ಮಾಡಿಸ್ತೇನೆ ಅನ್ನೋ ಅರ್ಥ. ಇನ್ನೊಂದು ಐ ಆಮ್ ಗೋಯಿಂಗ್ ಅಂದ್ರೆ ನಾನು ಹೋಗ್ತಾ ಇದ್ದೇನೆ ಅನ್ನೋ ಅರ್ಥದಲ್ಲಿ ಕೂಡ ಹೇಳ್ಬೋದು. ನಾನು ಹೇರ್ ಕಟ್ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಅರ್ಥದಲ್ಲಿ ಕೂಡ ಈ ವಾಕ್ಯವನ್ನ ತಗೊಳ್ಬಹುದು. ಹ್ಯಾವ್ ಅ ಬೇಬಿ. ಐ ಹ್ಯಾವ್ ಅ ಬೇಬಿ, ಹಿ ಈಸ್ 3 months old. ನನಗೆ ಒಂದು ಮಗು ಇದೆ, ಅವನಿಗೆ 3 ತಿಂಗಳು. ಹ್ಯಾವ್ ಚಿಲ್ಡ್ರನ್. ಐ ಹ್ಯಾವ್ 3 children. ಅಂದ್ರೇನು? ನನಗೆ 3 ಜನ ಮಕ್ಕಳಿದ್ದಾರೆ. ಹ್ಯಾವ್ ಚಿಲ್ಡ್ರನ್ ಅಂದ್ರೆ ಮಕ್ಕಳು ಇರೋದು. ಹ್ಯಾವ್ ಅ ಪಾರ್ಟಿ. ವಿ ಆರ್ ಹ್ಯಾವಿಂಗ್ ಅ ಪಾರ್ಟಿ ನೆಕ್ಸ್ಟ್ ಫ್ರೈಡೇ. ಮುಂದಿನ ಶುಕ್ರವಾರ ನಾವು ಪಾರ್ಟಿ ಮಾಡಲಿದ್ದೇವೆ. ಹ್ಯಾವಿಂಗ್ ಅ ಪಾರ್ಟಿ ಅಂದ್ರೆ ಪಾರ್ಟಿ ಮಾಡುವಂಥದ್ದು, ಪಾರ್ಟಿ ಇರುವಂಥದ್ದು. ಹ್ಯಾವ್ ಅ ಮೀಟಿಂಗ್. I have a meeting with the clients at 3 p.m. ಮಧ್ಯಾಹ್ನ 3 ಗಂಟೆಗೆ ಗ್ರಾಹಕರ ಜೊತೆ ಮೀಟಿಂಗ್ ಇದೆ. ಹ್ಯಾವ್ ಎ ಮೀಟಿಂಗ್ ಅಂದ್ರೆ ಮೀಟಿಂಗ್ ಇದೆ ಅನ್ನೋ ಅರ್ಥ. ಹ್ಯಾವ್ ಕ್ಲಾಸ್. ಡೋಂಟ್ ಯು ಹ್ಯಾವ್ ಕ್ಲಾಸ್ ನೌ? ನಿಮಗೆ ಈಗ ತರಗತಿ ಇಲ್ಲವೇ? ಹ್ಯಾವ್ ಕ್ಲಾಸ್ ಅಂದ್ರೆ ಕ್ಲಾಸ್ ಇರುವಂಥದ್ದು, ತರಗತಿ ಇರುವಂಥದ್ದು. ಹ್ಯಾವ್ ಅ ಫೈಟ್. We had a fight yesterday before going to the movies. ಸಿನಿಮಾಗೆ ಹೋಗುವ ಮೊದಲು ನಮ್ಮ ನಡುವೆ ಜಗಳ ಆಯಿತು. ಹ್ಯಾಡ್ ಅ ಫೈಟ್ ಅಂದ್ರೆ ಏನು? ಜಗಳ ಮಾಡುವಂಥದ್ದು. ಹ್ಯಾವ್ ಅ ಕಾನ್ವರ್ಸೇಷನ್. ಐ ಹ್ಯಾಡ್ ಅ ಕಾನ್ವರ್ಸೇಷನ್ ವಿತ್ ದೀಪಾ. ನಾನು ದೀಪಾ ಜೊತೆ ಮಾತುಕತೆ ಮಾಡಿದ್ದೇನೆ. ಹ್ಯಾಡ್ ಅ ಕಾನ್ವರ್ಸೇಷನ್. ಹ್ಯಾವ್ ಅಂದ್ರೆ ಕಾನ್ವರ್ಸೇಷನ್ ಮಾಡುವಂಥದ್ದು, ಹ್ಯಾಡ್ ಅಂದ್ರೆ ಕಾನ್ವರ್ಸೇಷನ್ ಆಗಿದೆ ಅನ್ನೋ ಅರ್ಥ. ಹ್ಯಾಡ್ ಅ ಕಾನ್ವರ್ಸೇಷನ್ ಪಾಸ್ಟ್ ಅರ್ಥದಲ್ಲಿ ಯೂಸ್ ಮಾಡುವಂಥದ್ದು, ಹ್ಯಾಡ್ ಅ ಕಾನ್ವರ್ಸೇಷನ್. ಹ್ಯಾವ್ ಅ ಚಾಟ್. ಐ ಆಲ್ವೇಸ್ ಎಂಜಾಯ್ ಹ್ಯಾವಿಂಗ್ ಎ ಚಾಟ್ ವಿತ್ ಯು. ನಿನ್ನ ಜೊತೆ ಚಾಟ್ ಮಾಡಲು ನನಗೆ ಖುಷಿಯಾಗುತ್ತದೆ. ಐ ಎಂಜಾಯ್ ಹ್ಯಾವಿಂಗ್ ಎ ಚಾಟ್. ನಿನ್ನ ಜೊತೆ ಚಾಟ್ ಮಾಡಲು ನನಗೆ ಖುಷಿಯಾಗುತ್ತದೆ ಅನ್ನುವ ಅರ್ಥ. ಹ್ಯಾವ್ ಅ ಕ್ವೆಶ್ಚನ್. ಐ ಹ್ಯಾವ್ ಅ ಕ್ವೆಶ್ಚನ್ ಅಂದ್ರೇನು? ನನ್ನದು ಒಂದು ಪ್ರಶ್ನೆ ಇದೆ. ಐ ಹ್ಯಾವ್ ಅ ಕ್ವೆಶ್ಚನ್. ಹ್ಯಾವ್ ಅ ಕಾಂಪಿಟೇಷನ್. ದೇ ಡೋಂಟ್ ಹ್ಯಾವ್ ಎನಿ ಕಾಂಪಿಟೇಷನ್. ಅವರಿಗೆ ಯಾರೂ ಸ್ಪರ್ಧಿಗಳಿಲ್ಲ. ಹ್ಯಾವ್ ಎ ಕಾಂಪಿಟೇಷನ್ ಅಂದ್ರೆ ಕಾಂಪಿಟೇಷನ್ ಇರುವಂಥದ್ದು. ಇಲ್ಲಿ ನಾವು ಹೇಳ್ತಿದ್ದೀವಿ ಡೋಂಟ್ ಹ್ಯಾವ್ ಕಾಂಪಿಟೇಷನ್ ಅಂದ್ರೆ ಸ್ಪರ್ಧಿಗಳು ಇಲ್ಲ. ಹ್ಯಾವ್ ಅನ್ ಇಂಟರ್ವ್ಯೂ. ಐ ಹ್ಯಾವ್ ಅನ್ ಇಂಟರ್ವ್ಯೂ ಟುಡೇ. ನನಗೆ ಇವತ್ತು ಒಂದು ಇಂಟರ್ವ್ಯೂ ಇದೆ. ಹ್ಯಾವ್ ಅನ್ ಇಂಟರ್ವ್ಯೂ. ಹ್ಯಾವ್ ಅ ಮ್ಯಾಚ್. ವಿ ಹ್ಯಾವ್ ಅ ಕ್ರಿಕೆಟ್ ಮ್ಯಾಚ್ ಟುಡೇ. ಇವತ್ತು ನಮಗೆ ಕ್ರಿಕೆಟ್ ಮ್ಯಾಚ್ ಇದೆ. ಹ್ಯಾವ್ ಅ ಮ್ಯಾಚ್ ಅಂದ್ರೆ ಮ್ಯಾಚ್ ಇರುವಂಥದ್ದು. ಹ್ಯಾವ್ ಅನ್ ಅಪಾಯಿಂಟ್ಮೆಂಟ್. ಐ ಹ್ಯಾವ್ ಅನ್ ಅಪಾಯಿಂಟ್ಮೆಂಟ್ ವಿತ್ ದ ಡಾಕ್ಟರ್ ಆನ್ ಮಂಡೇ. ಸೋಮವಾರಕ್ಕೆ ಡಾಕ್ಟರ್ ಜೊತೆ ನನಗೆ ಅಪಾಯಿಂಟ್ಮೆಂಟ್ ಇದೆ. ಹ್ಯಾವ್ ಅನ್ ಅಪಾಯಿಂಟ್ಮೆಂಟ್. ಹ್ಯಾವ್ ಸಮಥಿಂಗ್ ಇನ್ ಕಾಮನ್. ವಿ ಹ್ಯಾವ್ ಅ ಲಾಟ್ ಇನ್ ಕಾಮನ್ ಅಂದ್ರೇನು? ನಮ್ಮ ನಡುವೆ ಬಹಳಷ್ಟು ಸಾಮ್ಯತೆ ಇದೆ. ಕಾಮನ್ ಇದೆ ನಮ್ಮಿಬ್ಬರ ಮಧ್ಯ. ವಿ ಹ್ಯಾವ್ ಅ ಲಾಟ್ ಇನ್ ಕಾಮನ್. ಹ್ಯಾವ್ ಇನ್ ಕಾಮನ್.
have ice cream. I would like to have a cone ice cream. ನಾನು ಒಂದು ಕೋನ್ ಐಸ್ ಕ್ರೀಮ್ ತಿನ್ನಲು ಬಯಸುತ್ತೇನೆ. ಹ್ಯಾವ್ ಐಸ್ ಕ್ರೀಮ್. ಇದಿಷ್ಟು ನಾವು ಹ್ಯಾವ್ ಜೊತೆ ಸಾಮಾನ್ಯವಾಗಿ ಮಾತನಾಡಬೇಕಂದ್ರೆ ಉಪಯೋಗಿಸುವಂತಹ ಪದಗಳು ಅಥವಾ ಪದಗಳ ಗುಂಪು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.